Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. In this video, we are going to discuss a few concepts in Working Capital Management chapter. I'll start this video with a meaning of working capital. Working capital na meaning ತಿಳ್ಕೊಳ್ಳೋದ್ರ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. So, working capital ಅಂದ್ರೆ ಏನು? The term working capital in broad sense refers to investments made in current assets which comprises of cash, debtors, bills receivables and inventories. Inventories ನಾವು ಸ್ಟಾಕ್ ಅಂತಾನೂ ಕರೀಬಹುದು. ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಬ್ರಾಡ್ ಸೆನ್ಸ್ ಅಲ್ಲಿ ಥಿಂಕ್ ಮಾಡಿದಾಗ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಆ ಕರೆಂಟ್ ಅಸೆಟ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ ಕ್ಯಾಶ್, debtors, bills receivable, inventories. So what are the components of working capital ಅಂತ ಕೊಟ್ಟರು ಸಹ ನೀವು ಇದನ್ನೇ ಬರೀಬೇಕಾಗುತ್ತೆ. So in accounting manner ನೋಡೋಣ. In accounting, working capital is defined as excess of current assets over current liabilities and provisions. So working capital ನ accounting manner ಅಲ್ಲಿ ಥಿಂಕ್ ಮಾಡಿದಾಗ ಕರೆಂಟ್ ಅಸೆಟ್ ಜಾಸ್ತಿ ಇರಬೇಕು, ಕರೆಂಟ್ ಲಯಬಿಲಿಟೀಸ್ ಮತ್ತೆ ಪ್ರಾವಿಷನ್ಸ್ ಕಡಿಮೆ ಇರಬೇಕು. ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಆ ಅಮೌಂಟ್ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಬ್ರಾಡ್ ಸೆನ್ಸ್ ಅಲ್ಲಿ ಥಿಂಕ್ ಮಾಡಿದಾಗ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಅಕೌಂಟಿಂಗ್ ಮ್ಯಾನರ್ ಅಲ್ಲಿ ಥಿಂಕ್ ಮಾಡಿದಾಗ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ಕರೆಂಟ್ ಲಯಬಿಲಿಟೀಸ್ ಅಂಡ್ ಪ್ರಾವಿಷನ್ಸ್ ಆಗಿರುತ್ತೆ. ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ಬರ್ತಕ್ಕಂಥ ವ್ಯಾಲ್ಯೂ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ ಇನ್ ಅಕೌಂಟಿಂಗ್ ಮ್ಯಾನರ್. ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ ರೆಫರ್ಸ್, ವರ್ಕಿಂಗ್ ಕ್ಯಾಪಿಟಲ್ ನ ಈ ತರನೂ ಕರೀಬಹುದು, ಟು ದಟ್ ಪಾರ್ಟ್ ಆಫ್ ಟೋಟಲ್ ಕ್ಯಾಪಿಟಲ್ ವಿಚ್ ಈಸ್ ಯೂಸ್ಡ್ ಫಾರ್ ಕ್ಯಾರಿಯಿಂಗ್ ಔಟ್ ಆಫ್ ದ ರೊಟೀನ್ ಆರ್ ರೆಗ್ಯುಲರ್ ಬಿಸ್ನೆಸ್ ಆಪರೇಷನ್ಸ್. ಟೋಟಲ್ ಕ್ಯಾಪಿಟಲ್ ಅಲ್ಲಿ ರೆಗ್ಯುಲರ್ ಬಿಸ್ನೆಸ್ ಆಪರೇಷನ್ಸ್ ನ ಮಾಡೋದಕ್ಕೆ ಎತ್ತಿಟ್ಟಿರ್ತಕ್ಕಂಥ ಕ್ಯಾಪಿಟಲ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. So these are the meaning of working capital. Next, needs for working capital. Working capital na avashyakate ಏನಿದೆ? First point, working capital is required running the business smoothly and successfully. Business regular operations na ಸ್ಮೂತ್ ಆಗಿ ಮತ್ತೆ ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಯಾಕೆಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ಡೈಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಏನಿದೆ ಅದನ್ನ ನಾವು ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ವರ್ಕಿಂಗ್ ಕ್ಯಾಪಿಟಲ್ ಈಸ್ ವೆರಿ ನೆಸೆಸರಿ ಫಾರ್ ಸ್ಮೂತ್ ಅಂಡ್ ಸಕ್ಸಸ್ಫುಲ್ ಆಪರೇಷನ್ ಆಫ್ ದ ಬಿಸ್ನೆಸ್. Sufficient amount of working capital is required to carry on uninterrupted business operations. ನಮ್ಮ ಬಿಸ್ನೆಸ್ ಆಪರೇಷನ್ಸ್ ಇಂಟರಪ್ಟ್ ಆಗಬಾರದು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಯಾವುದೇ ರೀತಿ ಕಾರಣದಿಂದ ಆಪರೇಷನ್ಸ್ ಸ್ಟಾಪ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಸಫಿಶಿಯಂಟ್ ಆಗಿ ಇರಬೇಕು. ಆ ತರ ಕಂಡೀಷನ್ಸ್ ಅಲ್ಲಿ ಅನ್ಇಂಟರಪ್ಟ್ ಆಗಿ ನಮ್ಮ ಬಿಸ್ನೆಸ್ ನಡೀತಾ ಹೋಗುತ್ತೆ. ಇಟ್ ರಿಕ್ವೈರ್ಸ್ ಟು ಪರ್ಚೇಸ್ ರಾ ಮೆಟೀರಿಯಲ್, ಪೇಮೆಂಟ್ ಆಫ್ ವೇಜಸ್ ಅಂಡ್ ಅದರ್ ಆಪರೇಟಿವ್ ಎಕ್ಸ್ಪೆನ್ಸಸ್. ನಮ್ಮ ಬಿಸ್ನೆಸ್ ನ ಆಪರೇಷನಲ್ ಎಕ್ಸ್ಪೆನ್ಸಸ್ ನ ಪೇ ಮಾಡಬೇಕು ಅಂದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ನ ಅವಶ್ಯಕತೆ ಇದೆ. ನೆಕ್ಸ್ಟ್ ಪಾಯಿಂಟ್, ವಿತೌಟ್ ವರ್ಕಿಂಗ್ ಕ್ಯಾಪಿಟಲ್ ಬಿಸ್ನೆಸ್ ಆಪರೇಷನ್ಸ್ ಕೆನಾಟ್ ಬಿ ಕಂಪ್ಲೀಟೆಡ್ ಆಸ್ ಪರ್ ದ ಶೆಡ್ಯೂಲ್ಸ್. ಸೊ ನಮ್ಮ ಹತ್ರ ಸಫಿಶಿಯಂಟ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ಲಾನ್ ಪ್ರಕಾರ ನಮ್ಮ ಗೋಲ್ ನ ರೀಚ್ ಮಾಡೋದಕ್ಕಾಗೋದಿಲ್ಲ, ನಮ್ಮ ಆಪರೇಷನ್ಸ್ ನ ಪ್ರಾಪರ್ ಆಗಿ ವರ್ಕ್ ಮಾಡಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಫಿಶಿಯಂಟ್ ವ್ಯಾಲ್ಯೂ ಬೇಕಾಗುತ್ತೆ. ಇಟ್ ಈಸ್ ನೀಡೆಡ್ ಟು ಮೇಂಟೈನ್ ಲಿಕ್ವಿಡಿಟಿ ಇನ್ ದ ಬಿಸ್ನೆಸ್. ಬಿಸ್ನೆಸ್ ಅಲ್ಲಿ ಲಿಕ್ವಿಡಿಟಿ ಪೊಸಿಷನ್ ಅನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಅವಶ್ಯಕತೆ ಇದೆ. ಕ್ಯಾಶ್ ಇಸ್ ನೀಡೆಡ್ ಟು ಮೀಟ್ ಎಮರ್ಜೆನ್ಸೀಸ್. ಎಮರ್ಜೆನ್ಸೀಸ್ ನ ಮೀಟ್ ಮಾಡಬೇಕು ಅಂದ್ರೆ ನಮ್ಗೆ ಕ್ಯಾಶ್ ಅವಶ್ಯಕತೆ ಇರುತ್ತೆ. ಕ್ಯಾಶ್ ಇಸ್ ಎ ಪಾರ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಅದಕ್ಕೋಸ್ಕರ ವರ್ಕಿಂಗ್ ಕ್ಯಾಪಿಟಲ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಫಿನಿಶ್ಡ್ ಗೂಡ್ಸ್ ಆರ್ ರಿಕ್ವೈರ್ಡ್ ಟು ಮೀಟ್ ದ ಕಸ್ಟಮರ್ಸ್ ಡಿಮ್ಯಾಂಡ್ ಆನ್ ಕಂಟಿನ್ಯೂಸ್ ಬೇಸಿಸ್. ಫಿನಿಶ್ಡ್ ಗೂಡ್ಸ್ ಇಸ್ ಎ ಪಾರ್ಟ್ ಆಫ್ ಇನ್ವೆಂಟರಿ ಆರ್ ಸ್ಟಾಕ್ಸ್. ಸ್ಟಾಕ್ ಅಥವಾ ಇನ್ವೆಂಟರಿಯ ಒಂದು ಪಾರ್ಟ್ ಆಗಿರುತ್ತೆ.
ಸೊ ಸ್ಟಾಕ್ ಅನ್ನೋದು ಕಾಂಪೋನೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೀವು ಕಸ್ಟಮರ್ನ ಡಿಮ್ಯಾಂಡ್ ನ ನೀವು ಮೀಟ್ ಮಾಡಬೇಕು ಅಂದ್ರೆ, ಅವ್ರಿಗೆ ಸಪ್ಲೈನ ಮಾಡಬೇಕು ಅಂತಂದ್ರೆ ಯು ಶುಡ್ ಹ್ಯಾವ್ ಎ ಸ್ಟೋರೇಜ್ ಆಫ್ ಫಿನಿಶ್ಡ್ ಗುಡ್ಸ್ ಇರಬೇಕಾಗತ್ತೆ. ಇಷ್ಟು ಸಹ ನೀಡ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ನ ಟೈಪ್ಸ್ ಏನಿದೆ? There are main two classification. First one is on the basis of value and the second one is on the basis of time. So value na basis ಮೇಲೆ ಕ್ಲಾಸಿಫಿಕೇಶನ್ ಮಾಡಿದಾಗ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಗೇನ್ ಟೂ ಕ್ಲಾಸಿಫಿಕೇಶನ್ ಬರುತ್ತೆ, ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ದೆನ್ ಆನ್ ದ ಬೇಸಿಸ್ ಆಫ್ ಟೈಮ್ ನ ತಗೊಂಡಾಗ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ temporary working capital. So these are the different classification of working capital. Let us discuss one by one. The first one is gross working capital, which is comes under classification on the basis of value. So gross working capital is also known as circulating working capital, operating capital or current capital. So gross working capital na circulating capital ಅಂತಾರು ಕರಿಬಹುದು, ಆಪರೇಟಿಂಗ್ ಕ್ಯಾಪಿಟಲ್ ಅಂತಾರು ಕರಿಬಹುದು ಅಥವಾ ಕರೆಂಟ್ ಕ್ಯಾಪಿಟಲ್ ಅಂತಾರು ಕರಿಬಹುದು. ಹಾಗಾದ್ರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ಟೋಟಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಆನ್ ಕರೆಂಟ್ ಅಸೆಟ್ಸ್ ಸಚ್ ಆಸ್ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಅಕೌಂಟ್ಸ್ ರಿಸೀವೇಬಲ್ಸ್, ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಸ್ಟಾಕ್ ಆಫ್ ರಾ ಮೆಟೀರಿಯಲ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲರೂ ಸಹ ಕಾಂಪೋನೆಂಟ್ ಆಫ್ ಕರೆಂಟ್ ಅಸೆಟ್ಸ್ ಆಗಿದೆ. ಕರೆಂಟ್ ಅಸೆಟ್ಸ್ ಮೇಲೆ ಟೋಟಲ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂನ ನಾವು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ದ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಅ ಫೈನಾನ್ಷಿಯಲ್ ಆರ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಫೈನಾನ್ಷಿಯಲ್ ಕಾನ್ಸೆಪ್ಟ್ ಅಥವಾ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ನ ಬೇಸಿಸ್ ಮೇಲೆ ಇರುತ್ತೆ. ಸೊ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದನ್ನ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ನ ಫಾರ್ಮುಲಾ ಇದೆ, ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ಸ್ ಟು ಟೋಟಲ್ ಕರೆಂಟ್ ಅಸೆಟ್ಸ್. ಸೊ ನೆಕ್ಸ್ಟ್ ಒನ್ ಬಂದಿದೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇದೆ, ಅದನ್ನ ನೋಡ್ತಾ ಹೋಗೋಣ. ನೆಟ್ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಗೆ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಗೆ ಇರ್ತಕ್ಕಂಥ ಡಿಫರೆನ್ಸ್ ಅಮೌಂಟ್ ನ ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ದ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಅಕೌಂಟಿಂಗ್ ಕಾನ್ಸೆಪ್ಟ್. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಅಕೌಂಟಿಂಗ್ ಕಾನ್ಸೆಪ್ಟ್ ಆಗಿದೆ. ನಾವು ಮೀನಿಂಗ್ ಸಹ ಇದೇ ರೀತಿ ಹೇಳ್ಬೋದ್ವಿ. ದೆನ್ ಬೇಸ್ಡ್ ಆನ್ ನೇಚರ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಕರೆಂಟ್ ಅಸೆಟ್ಸ್ ಅಂಡ್ ದ ಕರೆಂಟ್ ಲಯಬಿಲಿಟಿ. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಯಾವ್ದ್ರ ಬೇಸಿಸ್ ಮೇಲೆ ಇರುತ್ತೆ ಅಂದ್ರೆ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟಿಯ ಡಿಫರೆನ್ಸಸ್ ಮೇಲೆ ಇರುತ್ತೆ. The net working capital is named as a positive net working capital and negative net working capital. Net working capital ಅನ್ನೋದು ಪಾಸಿಟಿವ್ ಆದ್ರೂ ಬರಬಹುದು, ದೆನ್ ನೆಗೆಟಿವ್ ಆದ್ರೂ ಬರಬಹುದು. ಸರಿ, ಹಾಗಾದ್ರೆ ಪಾಸಿಟಿವ್ ಅಂದ್ರೆ ಏನು, ನೆಗೆಟಿವ್ ಅಂದ್ರೆ ಏನು ನೋಡ್ತಾ ಹೋಗೋಣ ಅಂಡ್ ದಟ್. ಫಸ್ಟ್ ಪಾಯಿಂಟ್, ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್. Positive working capital refers to the situation where the current assets are more than the current liability. ಕರೆಂಟ್ ಅಸೆಟ್ ಜಾಸ್ತಿ ಇರಬೇಕು, ಕರೆಂಟ್ ಲಯಬಿಲಿಟಿ ಕಡಿಮೆ ಇರಬೇಕು. ಈ ತರದನ್ನ ನಾವು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ನೋಡಿ, ಇಫ್ ಕರೆಂಟ್ ಅಸೆಟ್ಸ್ ಗ್ರೇಟರ್ ದ್ಯಾನ್ ಕರೆಂಟ್ ಲಯಬಿಲಿಟೀಸ್ ಇಸ್ ಈಕ್ವಲ್ಸ್ ಟು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ ಜಾಸ್ತಿ ಇರಬೇಕು, ಕರೆಂಟ್ ಲಯಬಿಲಿಟಿ ಕಡಿಮೆ ಇರಬೇಕು, ಇದನ್ನ ನಾವು ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ದಟ್ ಕಂಪನಿ ಈಸ್ ಫೈನಾನ್ಷಿಯಲಿ ಸೌಂಡ್ ಇನ್ ಟರ್ಮ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ರೀತಿ ಪಾಸಿಟಿವ್ ವರ್ಕಿಂಗ್ ಕ್ಯಾಪಿಟಲ್ ಬಂದಿದೆ ಅಂತ ಹೇಳಿದ್ರೆ ಸೌಂಡ್ ವರ್ಕಿಂಗ್ ಕ್ಯಾಪಿಟಲ್ ನ ಕಂಪನಿ ಹೊಂದಿದೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಅಂಡರ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್, ದಟ್ ಈಸ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್. Negative working capital refers to a situation where the current asset lesser than the current liabilities. ಕರೆಂಟ್ ಅಸೆಟ್ ಕಡಿಮೆ ಇದ್ದು ಕರೆಂಟ್ ಲಯಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ನಾವಿಲ್ಲಿ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಇಟ್ ಇಸ್ ಆಪೋಸಿಟ್ ಟು ಪಾಸಿಟಿವ್ ಒನ್. ಇಟ್ ಆಲ್ಸೋ ನೋನ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಡೆಫಿಸಿಟ್, which means
ಎಕ್ಸೆಸ್ ಆಫ್ ಕರೆಂಟ್ ಲಯಬಿಲಿಟಿ ಓವರ್ ಕರೆಂಟ್ ಅಸೆಟ್ಸ್. ಸೊ ಇದನ್ನ ಡೆಫಿಸಿಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೂ ಸಹ ಕರಿಬಹುದು. ಯಾವಾಗ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ ಜಾಸ್ತಿ ಇದ್ದು ಕರೆಂಟ್ ಅಸೆಟ್ ಕಡಿಮೆ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಇಟ್ ಇಂಡಿಕೇಶನ್ ಆಫ್ ಫೈನಾನ್ಷಿಯಲ್ ಕ್ರೈಸಿಸ್ ಆಫ್ ಎ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟಸ್. ಸೊ ಯಾವಾಗ ನಮಗೆ ನೆಗೆಟಿವ್ ವ್ಯಾಲ್ಯೂ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಬಂತೋ ಆಗ ಫೈನಾನ್ಷಿಯಲ್ ಕ್ರೈಸಿಸ್ ನ ಫೇಸ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ. ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ ಬರುತ್ತೆ ಅಂದ್ರೆ ಕರೆಂಟ್ ಲಯಬಿಲಿಟಿ ಈಸ್ ಗ್ರೇಟರ್ ದ್ಯಾನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಲಯಬಿಲಿಟಿ ಜಾಸ್ತಿ ಇರಬೇಕು, ಕರೆಂಟ್ ಅಸೆಟ್ ಕಡಿಮೆ ಇರಬೇಕು, ಆಗ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ರೈಸ್ ಆಗುತ್ತೆ. ನೆಕ್ಸ್ಟ್, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಫಿಕ್ಸ್ಡ್ ವರ್ಕಿಂಗ್ ಕ್ಯಾಪಿಟಲ್ which refers to minimum amount of investments in current assets required throughout the year for carrying out the business operations. So entire year some fixed amount na naven martivi as a working capital agi ettirtivi for our business operations. ಇದನ್ನ ನಾವು permanent working capital ಅಂತ ಕರಿತೀವಿ. Here the fixed amount of capital is kept for working capital. It is irreducible amount of working capital. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಅಮೌಂಟ್ ನಾವು ಕಡಿಮೆ ಮಾಡೋದಿಲ್ಲ, ಆ ರೀತಿ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಒಂದು ಸಮ್ ಆಫ್ ಅಮೌಂಟ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ದಿಸ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ವಿಚ್ ರಿಕ್ವೈರ್ಡ್ ಫಾರ್ ಫೈನಾನ್ಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಫಿನಿಶ್ಡ್ ಗುಡ್ಸ್, ಪೇಯಿಂಗ್ ವೇಜಸ್, ಸ್ಯಾಲರೀಸ್ ಅಂಡ್ ಅದರ್ ಪೇಮೆಂಟ್ಸ್ ಆಫ್ ರೆಗ್ಯುಲರ್ ನೇಚರ್. ಪರ್ಮನೆಂಟ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟಾಕ್ ನ ಪರ್ಚೇಸ್ ಮಾಡೋದಕ್ಕೋಸ್ಕರ, ದೆನ್ ಫಿನಿಶ್ಡ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ, ದೆನ್ ಪೇಯಿಂಗ್ ಆಫ್ ವೇಜಸ್ ನ ಪೇ ಮಾಡೋದಕ್ಕೋಸ್ಕರ, ಸ್ಯಾಲರೀಸ್ ನ ಪೇ ಮಾಡೋದಕ್ಕೋಸ್ಕರ, ದೆನ್ ಅದರ್ ಆಪರೇಷನಲ್ ಎಕ್ಸ್ಪೆನ್ಸಸ್ ನ ಪೇ ಮಾಡೋದಕ್ಕೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ಟೆಂಪರರಿ ಆರ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ಸ್. ಇಟ್ ರೆಫರ್ಸ್ ಟು ದ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ which goes on fluctuating from time to time with changes in the volume of business activities. ನಮ್ಮ business activities ನ ಬೇಸಿಸ್ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಫ್ಲಕ್ಚುಯೇಷನ್ ಆಯ್ತು, ಸೊ ಬಿಸ್ನೆಸ್ ಆಪರೇಷನ್ ಜಾಸ್ತಿ ಆಯ್ತು, ವರ್ಕಿಂಗ್ ಕ್ಯಾಪಿಟಲ್ ಸಹ ಜಾಸ್ತಿ ಆಗ್ಬೇಕಾಗುತ್ತೆ. ಬಿಸ್ನೆಸ್ ಆಪರೇಷನ್ಸ್ ಕಡಿಮೆ ಇದೆ, ವರ್ಕಿಂಗ್ ಕ್ಯಾಪಿಟಲ್ ಸಹ ಕಡಿಮೆ ಇದೆ. ಈ ರೀತಿ ನಮ್ಮ ಆಪರೇಷನ್ಸ್ ನ ಮೇಲೆ ವೇರಿಯೇಷನ್ಸ್ ಆದ್ರೆ ಅದನ್ನ ನಾವು ಟೆಂಪರರಿ ಅಥವಾ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಡ್ಯೂರಿಂಗ್ ದ ಪೀಕ್ ಸೆಷನ್ ಮೋರ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್. ಅವಶ್ಯಕತೆ ಇರ್ತಕ್ಕಂಥ ಟೈಮ್ ಅಲ್ಲಿ ನಾವು ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡಬೇಕಾಗತ್ತೆ. ಅಂಡ್ ಸ್ಲಾಕ್ ಸೆಷನ್ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಟೈಮ್ ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡಿದ್ರೆ ಸಾಕು. ಈ ರೀತಿ ಬೇಸ್ಡ್ ಆನ್ ಅವರ್ ಆಪರೇಷನ್ಸ್ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಫ್ಲಕ್ಚುಯೇಷನ್ ಆದ್ರೆ ಅದನ್ನ ನಾವು ಟೆಂಪರರಿ ಆರ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. These are the different kinds of working capital. Working capital ಇರತಕ್ಕಂಥ ಡಿಫರೆಂಟ್ ಟೈಪ್ಸ್ ಇವಾಗಿದೆ. ಇದಕ್ಕೆ ರೇಟಾಗಿ ಎಕ್ಸ್ಪ್ಲನೇಷನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಯಾವ ಯಾವ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ದಟ್ ಫಸ್ಟ್ ಪಾಯಿಂಟ್, ನೇಚರ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ನ ನೇಚರ್ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡ್ತಾ ಹೋಗೋಣ. The nature of business is one of the important factors affecting the working capital. Service rendering and public utilities concern business like railway, electricity supply companies have large fixed assets, but they require small amount of working capital. ಕೆಲವೊಂದು ಕನ್ಸರ್ನ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಜಾಸ್ತಿ ಬೇಕಾಗತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಬೇಕಾಗತ್ತೆ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಜಾಬ್. ಸೊ ಆ ತರ ಕಂಡೀಷನ್ಸ್ ಅಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಮೇಂಟೈನ್ ಮಾಡಬಹುದಾಗಿರುತ್ತೆ. ಹವೆವರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಟ್ರೇಡಿಂಗ್ ಎಂಟರ್ಪ್ರೈಸಸ್, ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ ಅಥವಾ ಟ್ರೇಡಿಂಗ್ ಕಂಪನೀಸ್ಗೆ ಲೈಕ್ ಸ್ಟೀಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ ನೀಡ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ಆಸ್ ದೇ ಹ್ಯಾವ್ ಟು ಇನ್ವೆಸ್ಟ್ ಸಬ್ಸ್ಟಾನ್ಷಿಯಲಿ ಆನ್ ಇನ್ವೆಂಟರೀಸ್ ಅಂಡ್ ಅಕೌಂಟ್ಸ್. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಇನ್ವೆಂಟರೀಸ್ ಮೇಲೆ ಅಕೌಂಟ್ಸ್ ನ ಬೇಸಿಸ್ ಮೇಲೆ ಏನ್ ಬೇಕಾಗುತ್ತೆ, ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ನ ಅವಶ್ಯಕತೆ ಬರುತ್ತೆ. ನೇಚರ್ ಆಫ್ ದ ವರ್ಕ್ ಅಥವಾ ನೇಚರ್ ಆಫ್ ದ ಬಿಸ್ನೆಸ್ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ವೇರಿಯೇಷನ್ ಆಗ್ತಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ಅವರು
ಟ್ರೇಡಿಂಗ್ ಅಥವಾ ಟ್ರೇಡಿಂಗ್ ರಿಲೇಟೆಡ್ ಆಕ್ಟಿವಿಟಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಏನಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಅವರು ಸರ್ವಿಸಸ್ ನ ಎಲೆಕ್ಟ್ರಿಸಿಟಿ ಸಪ್ಲೈ ಅಥವಾ ರೈಲ್ವೆ ಸರ್ವಿಸಸ್ ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಆ ತರ ಕೈಂಡ್ ಆಫ್ ಬಿಸ್ನೆಸ್ ಗೆ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ನಡೆಯುತ್ತೆ. ಸೊ ದಿಸ್ ಅ ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್ ಈಸ್ scale of operation or size of business. Size of operation is also affecting the working capital requirements. Large size of business organization require large amount of working capital. ದೊಡ್ಡದಾಗಿರ್ತಕ್ಕಂಥ ಬಿಸ್ನೆಸ್ ಆರ್ಗನೈಸೇಷನ್ಸ್ಗೆ ಅವ್ರಿಗೆ ಏನಾಗುತ್ತೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಬೇಕಾಗುತ್ತೆ. ಅದೇ ಅವರ ಬಿಸ್ನೆಸ್ ಸ್ಮಾಲ್ ಸೈಜ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಏನಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆದ್ರೂ ಸಾಕು. Next, growth and expansion of the business. The growing and expanding business organization plans require more amount of working capital compared to which are not growing and expanding. So grow ಆಗ್ತಿರ್ತಕ್ಕಂಥ ಕಂಪನೀಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಅದೇ ಗ್ರೋ ಆಗದೆ ಇರ್ತಕ್ಕಂಥದ್ದು ಕಂಪನೀಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಬರಲ್ಲ. ಯಾಕೆಂದ್ರೆ ಅವ್ರು ಎಕ್ಸ್ಪ್ಯಾಂಡ್ ಮಾಡ್ತಿರಲ್ಲ, ಗ್ರೋ ಆಗ್ತಿರೋದಿಲ್ಲ. ಅದೇ ಗ್ರೋ ಆಗ್ತಿದೆ ಅಂತ ಹೇಳಿದ್ರೆ ಬಿಸ್ನೆಸ್ ಅವರು ಎಕ್ಸ್ಪಾನ್ಷನ್ ಪರ್ಪಸ್ಗೋಸ್ಕರ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ನೆಕ್ಸ್ಟ್, ಲೆಂತ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. Longer the manufacturing process, the higher will be the amount of working capital requirements. ಸೊ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಲೆಂತಿ ಪ್ರೊಸೆಸ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ. ಇನ್ ಟ್ರೇಡಿಂಗ್ ಕನ್ಸರ್ನ್ ನೋ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಟ್ರೇಡ್ ಮಾಡ್ತಕ್ಕಂಥ ಪ್ರೊಸೆಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದು ನಡೆಯೋದಿಲ್ಲ. ಆ ತರ ಕಂಡೀಷನ್ಸ್ ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇದ್ರೂ ಸಾಕು. ನೆಕ್ಸ್ಟ್, ಪ್ರೊಡಕ್ಷನ್ ಪಾಲಿಸೀಸ್. It has its great impact on working capital needs. ಪ್ರೊಡಕ್ಷನ್ ಪಾಲಿಸೀಸ್ ಸಹ ಅಷ್ಟೇ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಎ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿ ರಿಕ್ವೈರ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್ ದ್ಯಾನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಯಾವ ಕಂಪನೀಸು ಮಿಷಿನರಿ ಜೊತೆ ವರ್ಕ್ ಮಾಡ್ತಾರೋ ಆ ತರ ಕಂಡೀಷನ್ಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ಸಾಕು. ಬಟ್ ಯಾರು ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ನ ಅಂದ್ಕೊಂಡಿರ್ತಾರೋ ಆಗ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗತ್ತೆ. Rapidity of turnover. If the company's goods sold quickly or fast, it requires less working capital. On the other hand, if the company's goods sold or turnover is very low or slow, it requires more working capital. ನಮ್ಮ ಕಂಪನಿಯ ಪ್ರಾಡಕ್ಟ್ ಆದಷ್ಟು ಬೇಗ ಸೇಲ್ ಆಗುತ್ತೆ ಅಂತ ತಿಳಿದಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ಸಾಕು, ನಾವು ಬಿಸ್ನೆಸ್ ಆಪರೇಷನ್ಸ್ ನ ಮಾಡಬಹುದು. ಆದ್ರೆ ನಮ್ಮ ಬಿಸ್ನೆಸ್ ಪ್ರಾಡಕ್ಟ್ ಲೇಟ್ ಆಗಿ ಸೇಲ್ ಆಗತ್ತೆ ಅಥವಾ ಸ್ಲೋ ಆಗಿ ಸೇಲ್ ಆಗತ್ತೆ ಅಂತ ಹೇಳಿದಾಗ ಆ ತರ ಕಂಡೀಷನ್ಸ್ ಅಲ್ಲಿ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗತ್ತೆ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಹೋಟೆಲ್ ಬಿಸ್ನೆಸ್ ನ ತಗೊಳ್ಳಿ. ಮಾರ್ನಿಂಗ್ ಇನ್ವೆಸ್ಟ್ ಮಾಡ್ತಾರೆ, ದೆನ್ ಅವ್ರೇನ್ ಮಾಡ್ತಾರೆ ಟರ್ನ್ ಓವರ್ ಈವ್ನಿಂಗ್ ಒಳಗಡೆ ಅಥವಾ ನೈಟ್ ಒಳಗಡೆ ಅವರ ಟರ್ನ್ ಓವರ್ ಬಂದ್ಬಿಡುತ್ತೆ. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ನಡೆಯುತ್ತೆ. ಅದೇ ನೀವು ಒಂದು ಕ್ಲಾತ್ ಶಾಪ್ ನ ಇಟ್ಕೊಂಡಿದ್ದೀರ ಅಂತ ಹೇಳಿದ್ರೆ ಮಾರ್ನಿಂಗ್ ಇನ್ವೆಸ್ಟ್ ಮಾಡಿ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಒಳಗಡೆ ನೈಟ್ ಒಳಗಡೆ ನೀವು ರಿಟರ್ನ್ಸ್ ನ ಪಡೆಯಕ್ಕಾಗಲ್ಲ. ಆ ತರ ಕಂಡೀಷನ್ಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕು. ಹೋಟೆಲ್ ಇಂಡಸ್ಟ್ರೀಸ್ಗೆ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ನಡೆಯುತ್ತೆ. ಸೆವೆಂತ್ ಒನ್, ಸೀಸನಲ್ ಫ್ಲಕ್ಚುಯೇಷನ್ಸ್ ಇನ್ ಡಿಮ್ಯಾಂಡ್. ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆದಾಗ ಸೀಸನ್ ವೈಸ್ ಡಿಮ್ಯಾಂಡ್ ಫ್ಲಕ್ಚುಯೇಷನ್ ಆಗುತ್ತೆ. ಆ ತರ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ ನಾವು ಈಗ ಸ್ವೆಟರ್ ನ ಪ್ರೊಡಕ್ಷನ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋಣ. ಸ್ವೆಟರ್ ಗೆ ಡಿಮ್ಯಾಂಡ್ ಬರ್ತಕ್ಕಂಥದ್ದು ಓನ್ಲಿ ಫಾರ್ 3 or 4 months ಮಾತ್ರನೇ. ಆದ್ರೆ ನೀವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಎಂಟೈರ್ ಇಯರ್ ಪ್ರೊಡಕ್ಷನ್ ಮಾಡ್ಬೇಕಾಗತ್ತೆ. ಬಟ್ ಈ ತರ ಕಂಡೀಷನ್ಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಆಪರೇಷನ್ ಸ್ಟಾಪ್ ಆಗಬಾರ್ದು ಅಂತ ಹೇಳಿದ್ರೆ ನಿಮ್ಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇರಬೇಕು. ನೆಕ್ಸ್ಟ್, ಡಿವಿಡೆಂಡ್ ಪಾಲಿಸಿ. ಡಿವಿಡೆಂಡ್ಸ್ ಆರ್ ಪೇಡ್ ಔಟ್ ಆಫ್ ಪ್ರಾಫಿಟ್ಸ್ ಅರ್ನ್ಡ್. ಪ್ರಾಫಿಟ್ ಅರ್ನ್ ಮಾಡಿರ್ತಕ್ಕಂಥದ್ರಲ್ಲಿ ನಾವು ಡಿವಿಡೆಂಡ್ ಪೇ ಮಾಡ್ತೀವಿ. ಅಂಡ್ ಇಟ್ಸ್ ಪೇಮೆಂಟ್ ರಿಕ್ವೈರ್ಸ್ ಇನ್ ಕ್ಯಾಶ್. ಡಿವಿಡೆಂಡ್ ನ ಪೇ ಮಾಡಬೇಕು ಅಂದ್ರೆ ನಮಗೆ ಕ್ಯಾಶ್ ಬೇಕಾಗತ್ತೆ. ಎ ಕನ್ಸರ್ನ್ಸ್ ದಟ್ ಮೇಂಟೈನ್ಸ್ ಎ ಸ್ಟಡಿ high rate of cash dividend irrespective of its generation of profit need more capital. ಯಾವ ಕಂಪನಿ ಪ್ರಾಫಿಟ್ ಅರ್ನ್ ಮಾಡದಿರಲಿ ಹೈ ರೇಟ್ ಆಫ್ ಕ್ಯಾಶ್ ಡಿವಿಡೆಂಡ್ ನ ಕೊಡ್ತಾರೋ ಆ ತರ ಕಂಪನೀಸ್ ಅಲ್ಲಿ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ದೆನ್ ದಟ್ ಕನ್ಸರ್ನ್ ರಿಟೈನ್ಸ್ ಲಾರ್ಜರ್ ಪಾರ್ಟ್ ಆಫ್ ಪ್ರಾಫಿಟ್ಸ್,
and does not pay high rate of cash dividend. So in other hand, ಯಾವ ಕಂಪನಿ ಲಾರ್ಜ್ ಅಮೌಂಟ್ ಆಫ್ ಪ್ರಾಫಿಟ್ ನ ರಿಟೈನ್ ಮಾಡಿಕೊಂಡು ಸ್ಮಾಲ್ ಪೋರ್ಷನ್ ಆಫ್ ಪ್ರಾಫಿಟ್ ನ ಕ್ಯಾಶ್ ಡಿವಿಡೆಂಡ್ ಆಗಿ ಕೊಡ್ತಾರೋ ಆ ತರ ಕಂಡೀಷನ್ಸ್ ಅಲ್ಲಿ ಲೋ ವರ್ಕಿಂಗ್ ಕ್ಯಾಪಿಟಲ್ ಇದ್ರೂ ಸಹ ಆಪರೇಷನ್ಸ್ ನಡೆಯುತ್ತೆ. ಲೆವೆಲ್ ಆಫ್ ಟ್ಯಾಕ್ಸಸ್. ಹೈ ಟ್ಯಾಕ್ಸಸ್ ಆರ್ ಸ್ಟ್ರೈನ್ ಆನ್ ದ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಫರ್ಮ್. ಜಾಸ್ತಿ ಟ್ಯಾಕ್ಸಸ್ ಲೇವಿ ಮಾಡಿದೀವಿ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂದ್ರೆ ಕ್ಯಾಶ್ ನಮ್ಮ ಕನ್ಸರ್ನ್ ಬಿಟ್ಟು ಹೊರಗಡೆ ಹೋಗುತ್ತೆ. ಕ್ಯಾಶ್ ಇಸ್ ಎ ಪಾರ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಯಾವಾಗ ಕ್ಯಾಶ್ ಕಡಿಮೆ ಆಯ್ತೋ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆಗೋಗುತ್ತೆ. ಆ ಪರ್ಪಸ್ಗೋಸ್ಕರ ಯಾವಾಗ ಟ್ಯಾಕ್ಸ್ ರೇಟ್ಸ್ ಅಥವಾ ಟ್ಯಾಕ್ಸಸ್ ಅನ್ನೋದು ಜಾಸ್ತಿ ಇದೆಯೋ ಆಗ ವರ್ಕಿಂಗ್ ಕ್ಯಾಪಿಟಲ್ ಸಹ ಜಾಸ್ತಿ ಮೇಂಟೈನ್ ಮಾಡಬೇಕಾಗತ್ತೆ. ಡಿಪ್ರಿಸಿಯೇಷನ್ ಪಾಲಿಸಿ. This is an indirect effect on the working capital. ಇದು indirectly impact ಆಗ್ತಕ್ಕಂಥದ್ದು. ಹೇಗೆ ಅಂತ ಹೇಳಿದ್ರೆ when a company charges high depreciation, it reduces the profit available for the dividend and results in less outflow of cash in the form of dividend. ಯಾವಾಗ ನಾವು ಹೈ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡ್ತೀವೋ ಆಟೋಮೆಟಿಕಲಿ ಪ್ರಾಫಿಟ್ ಅನ್ನೋದು ಕಡಿಮೆ ಆಗುತ್ತೆ. ಯಾವಾಗ ಪ್ರಾಫಿಟ್ ಕಡಿಮೆ ಆಗುತ್ತೋ ಡಿವಿಸಿಬಲ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಇಟ್ ಇಂಪ್ಯಾಕ್ಟ್ಸ್ ಲೋ ಡಿವಿಡೆಂಡ್. ಕಡಿಮೆ ಡಿವಿಡೆಂಡ್ ನ ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ಯಾವಾಗ ನಾವು ಕಡಿಮೆ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತೀವೋ ನಮ್ಮ ಕನ್ಸರ್ನ್ ಬಿಟ್ಟು ಕ್ಯಾಶ್ ಕಡಿಮೆ ಹೋಗುತ್ತೆ. ಇದರ ಇಂಪ್ಯಾಕ್ಟ್ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ನಡೆಯುತ್ತೆ. 11th, ಪ್ರಾಫಿಟ್ ಲೆವೆಲ್. ಎ ಕಂಪನಿ ವಿಚ್ ಕ್ಯಾನ್ ಅರ್ನ್ ಹೈ ಪ್ರಾಫಿಟ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು the generation of internal funds which results in contribution to more working capital. ಕಂಪನಿ ಹೈ ಪ್ರಾಫಿಟ್ಸ್ ನ ಅರ್ನ್ ಮಾಡ್ತಿದ್ರೆ ಅವರು ರಿಟೈನ್ ಮಾಡ್ಕೊಳ್ಬಹುದಾಗಿರುತ್ತೆ. ಯಾವಾಗ ಅವ್ರು ರಿಟೈನ್ ಮಾಡ್ಕೊಳ್ತಾರೋ ಆಗ ವರ್ಕಿಂಗ್ ಕ್ಯಾಪಿಟಲ್ ನ ಜಾಸ್ತಿ ಅವಶ್ಯಕತೆ ಬರೋದಿಲ್ಲ. ಕ್ರೆಡಿಟ್ ಪಾಲಿಸಿ ಆಫ್ ದ ಕನ್ಸರ್ನ್. ಇಟ್ ಡೀಲಿಂಗ್ಸ್ ವಿತ್ ದ ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್ ಇನ್ಫ್ಲೂಯೆನ್ಸ್ ಕನ್ಸಿಡರಿಂಗ್ಲಿ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನಾವು ಕ್ರೆಡಿಟ್ ಫೆಸಿಲಿಟಿ ಕಸ್ಟಮರ್ ಕೊಡೋದಿರ್ಬೋದು, ನಾವು ಕ್ರೆಡಿಟ್ ಫೆಸಿಲಿಟೀಸ್ ನ ತಗೊಳ್ಳೋದಿರ್ಬೋದು, ಇದೂ ಸಹ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಎ ಕನ್ಸರ್ನ್ that purchases its requirements on credit and sells a product on cash requires lesser amount of working capital. ನಮ್ಮ ಕಂಪನಿ ಪರ್ಚೇಸ್ ಮಾಡ್ಬೇಕಾದ್ರೆ ಮಾತ್ರ ಸಾಲ ತಗೊಳ್ತೀವಿ, ಆದ್ರೆ ಕಸ್ಟಮರ್ಗೆ ಸಾಲ ಕೊಡೋದಿಲ್ಲ, ನಾವು ಕ್ಯಾಶ್ಗೆ ಸೇಲ್ ಮಾಡ್ತೀವಿ. ಈ ತರ ಕಂಡೀಷನ್ಸ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ಸಹ ನಮ್ಮ ಬಿಸ್ನೆಸ್ ಆಪರೇಷನ್ ಸ್ಟಾಪ್ ಆಗೋದಿಲ್ಲ. ಆನ್ ದ ಅದರ್ ಹ್ಯಾಂಡ್, ಎ ಕನ್ಸರ್ನ್ ಬೈಯಿಂಗ್ ಇಟ್ಸ್ ರಿಕ್ವೈರ್ಮೆಂಟ್ಸ್ ಆಫ್ for cash and allowing credit to its customer shall need larger amount of working capital. ನಮ್ಮ ಕಂಪನಿ ಪರ್ಚೇಸ್ ಮಾಡಬೇಕಾದ್ರೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿ ನಮ್ಮ ಪ್ರಾಡಕ್ಟ್ ನ ಕನ್ಸ್ಯೂಮರ್ ಗೆ ಸೇಲ್ ಮಾಡ್ಬೇಕಾದ್ರೆ ಸಾಲ ಕೊಟ್ಟಾಗ ನಮಗೆ ಲಾರ್ಜರ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. 13th point, price level changes. In the periods of rising prices, a concern that has to pay more for the purchase it makes but cannot increase the prices of its products considerably requires more working capital. ಯಾವಾಗ ಕರೆಂಟ್ ಮಾರ್ಕೆಟ್ ಅಲ್ಲಿ ರಾ ಮೆಟೀರಿಯಲ್ ನ ಪ್ರೈಸಸ್ ಜಾಸ್ತಿ ಚೇಂಜಸ್ ಆಗ್ತಿರುತ್ತೋ ಆ ತರ ಕಂಡೀಷನ್ಸ್ ಅಲ್ಲಿ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇರಬೇಕಾಗಿದೆ. ಯಾಕಂದ್ರೆ ಯಾವ ಟೈಮಲ್ಲಿ ಎಷ್ಟು ರೇಟ್ ಇರುತ್ತೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವು ಹೈ ವರ್ಕಿಂಗ್ ಕ್ಯಾಪಿಟಲ್ ನ ಇಟ್ಟಿರ್ಬೇಕಾಗುತ್ತೆ. 14th, repayment ability. The firm's repayment ability determines the level of working capital. The usual practice of firms is to prepare cash flow projection according to its plans of repayment and fix working capital levels of accordingly. ನಮ್ಮ ಕಂಪನಿಗೆ ಕ್ಯಾಶ್ ಇನ್ಫ್ಲೋ ಏನಿದೆ, ಕ್ಯಾಶ್ ಔಟ್ಫ್ಲೋ ಏನಿದೆ, ಎರಡೂ ಸಹ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗದ. ಸೊ ಅಲ್ಲಿ ಫ್ಲೋ ಆಫ್ ಕ್ಯಾಶ್ ಅಂತ ಹೇಳಿದ್ದಾರೆ. ಇದರ ಬೇಸಿಸ್ ಮೇಲೆ ನಮ್ಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಡಿಸಿಷನ್ಸ್ ನ ತಗೊಳ್ಬೇಕಾಗತ್ತೆ. 15th point, cash reserves. It would be necessary for a firm maintain some cash reserves to enable it to meet contingent disbursement. This would provide a buffer against shortage in the cash flows. So cash reserves ನ ಇಟ್ಕೊಳ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಅವರು ವರ್ಕಿಂಗ್ ಕ್ಯಾಪಿಟಲ್ ನ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಟು ಮೀಟ್ ಕಾಂಟಿಂಜೆಂಟ್ ಡಿಸ್ಬರ್ಸ್ಮೆಂಟ್, ಇನ್ ಫ್ಯೂಚರ್ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಇನ್ಕರ್ ಆಗಬಹುದು ಅಥವಾ ಲಯಬಿಲಿಟೀಸ್ ಬರಬಹುದು. ಅದಕ್ಕೋಸ್ಕರ
ಕ್ಯಾಶ್ ರಿಸರ್ವ್ಸ್ ನ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಚೇಂಜಸ್ ಇನ್ ಟೆಕ್ನಾಲಜಿ. Technological developments related to production process have a sharp impact on the need of working capital. ಟೆಕ್ನಾಲಜಿ ಚೇಂಜಸ್ ಆಗ್ತಾ 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 ನಮ್ಮ ಪ್ರೊಡಕ್ಷನ್ ಪ್ರೊಸೆಸ್ ಅನ್ನೋದು ಸಿಂಪ್ಲಿಫೈ ಆಗುತ್ತೆ. ಯಾವಾಗ ನಮ್ಮ ಪ್ರೊಡಕ್ಷನ್ ಪ್ರೊಸೆಸ್ ಶಾರ್ಟ್ ಅಥವಾ ಸಿಂಪ್ಲಿಫೈ ಆಯ್ತೋ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ಸಹ ನಾವು ರನ್ ಮಾಡಬಹುದಾಗಿರುತ್ತೆ. 17th, operational and financial efficiency. Working capital turnover is improved with a better operational and financial efficiency of the firm. ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ಓವರ್ ಅನ್ನೋದು ಜಾಸ್ತಿ ಇಂಪ್ರೂವ್ ಆಗುತ್ತೆ ಯಾವಾಗ ಅಂದ್ರೆ when the business operation is good and financial efficiency is better one. With a greater working capital turnover, it may able to reduce working capital requirement. So greater ಅಂದ್ರೆ ಹೈ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ಓವರ್ ಇದೆ ಅಂತ ಹೇಳಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ಸಹ ನಾವು ಬಿಸ್ನೆಸ್ ಆಪರೇಷನ್ಸ್ ನ ಮಾಡಬಹುದು. ಆಕ್ಟಿವಿಟೀಸ್ ಆಫ್ ದ ಫರ್ಮ್. A firm's stocking on heavy inventory or selling on credit terms calls higher level of working capital than for the selling of services or making cash sales. ಯಾರು ಸ್ಟಾಕ್ ನ ಜಾಸ್ತಿ ಮೇಂಟೈನ್ ಮಾಡ್ತಾರೋ ಅಥವಾ ಸೇಲ್ ಮಾಡ್ಬೇಕಾದ್ರೆ ಸಾಲ ಕೊಡ್ತಾರೋ ಅಂತ ಕಂಪನೀಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಯಾವ ಕಂಪನಿ ಸರ್ವಿಸಸ್ ನ ಕೊಡ್ಬೇಕಾದ್ರೆ ಅಥವಾ ಗೂಡ್ಸ್ ನ ಸೇಲ್ ಮಾಡ್ಬೇಕಾದ್ರೆ ಕ್ಯಾಶ್ ಬೇಸಿಸ್ ವರ್ಕ್ ಮಾಡ್ತಾರೋ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇದ್ರೂ ಸಹ ರನ್ ಮಾಡಬಹುದು. So these are the points or these are the factors which is impacting on our working capital. ಈ ಎಲ್ಲಾ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿಕೊಂಡು ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರಬೇಕು ಅಂತ ನಾವು ಡಿಸಿಷನ್ಸ್ ನ ತಗೊಳ್ಬೇಕಾಗತ್ತೆ. So it is an end of this video. If you are having any queries, you can contact me. Thank you.